ನಿಮ್ಗೆ ಧೈರ್ಯ ಇದ್ರೆ ಮಾತ್ರ ಈ ಮೂವಿನ ನೋಡಿ. ಯಾಕೆಂದ್ರೆ ಇಷ್ಟು ಮಿಸ್ಟೀರಿಯಸ್ ಆಗಿರುವಂತ ಮೂವಿನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಮೂವಿಲಿ ಬರುವಂತ ಪ್ರಾಣಿಗಳ ಫೈಟ್ ನಿಮ್ಗೆ ತುಂಬಾನೇ ಭಯ ಹುಟ್ಟಿಸ್ಬೋದು. ಹಾಗೆ ನಿಮ್ಮ ಹಾರ್ಟ್ ಅನ್ನ ಮೆಲ್ಟ್ ಮಾಡುವಂತ ಎಷ್ಟೋ ಸೀನ್ಗಳು ಈ ಮೂವಿಲಿ ಇವೆ. ಸಾಮಾನ್ಯವಾಗಿ ಪ್ರಾಣಿಗಳು ಮನುಷ್ಯರನ್ನ ಪ್ರೀತಿಯಿಂದ ನೋಡೋದನ್ನ ನಾವು ನೋಡಿರ್ತೀವಿ ಅಥವಾ ಎಲ್ಲಾದ್ರೂ ಕೇಳಿರ್ತೀವಿ. ಒಂದು ಸಲ ಯೋಚನೆ ಮಾಡಿ, ಅದೇ ಪ್ರಾಣಿ ಒಂದು ಹುಡುಗಿಗೋಸ್ಕರ ಇಡೀ ಒಂದು ಸಿಟಿಯನ್ನೇ ನಾಶ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂದ್ರೆ ಹೇಗಿರುತ್ತೆ ಅಂತ. ಹೌದು, ನಾವಿವತ್ತು ನೋಡಕ್ಕೆ ಹೊರಟಿರೋದು ಕೂಡ ಅಂತದ್ದೇ ಒಂದು ಮೂವಿನ. ಈ ಮೂವಿ ಹೆಸರು ಕಿಂಗ್ ಕಾಂಗ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ಈ ಅಮೇಜಿಂಗ್ ಆಗಿರುವಂತ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಈ ಮೂವಿ ಶುರು ಆಗೋದು 1933 ನ್ಯೂಯಾರ್ಕ್ ಸಿಟಿಯಲ್ಲಿ. ಈ ಮೂವಿಯ ಮೊದಲ ಸೀನಲ್ಲಿ ನಮಗೆ ಥಿಯೇಟರ್ ಆರ್ಟಿಸ್ಟ್ ಆದ ಆನ್ ಅನ್ನೋ ಒಬ್ಳು ಹುಡುಗಿಯನ್ನು ತೋರಿಸ್ತಾರೆ. ಥಿಯೇಟರ್ಗೆ ಬರುವಂತ ಜನರನ್ನ ನಗ್ಸೋದೇ ಅವಳ ಕೆಲಸ. ಹೀಗೆ ಇರ್ಬೇಕಾದ್ರೆ ಅವಳು ಕೆಲಸ ಮಾಡ್ತಿದ್ದ ಥಿಯೇಟರ್ ಯಾವುದೋ ಒಂದು ಕಾರಣಕ್ಕೆ ಕ್ಲೋಸ್ ಆಗೋಗುತ್ತೆ. ಇದರಿಂದ ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರೂ ಕೂಡ ನಿರುದ್ಯೋಗಿಗಳಾಗೋಗ್ತಾರೆ. ಆನ್ ಸಿಟಿ ಅಂತೂ ತುಂಬಾನೇ ಹದಗೆಟ್ಟೋಗುತ್ತೆ. ಯಾಕೆಂದ್ರೆ ಇವಳಿಗೆ ಮೊದಲೇ ತಂದೆ ತಾಯಿ ಇಲ್ಲ. ಈಗ ಕೆಲಸ ಮಾಡ್ತಿದ್ದ ಥಿಯೇಟರ್ ಕೂಡ ಕ್ಲೋಸ್ ಆಗಿ ಒಂದೊತ್ತು ಊಟಕ್ಕೂ ಕೂಡ ಅವಳಿಗೆ ಕಷ್ಟ ಆಗೋಗುತ್ತೆ. ಹೀಗೆ ತುಂಬಾ ದಿನ ಹಸಿವಿನಿಂದಾನೇ ಕಾಲ ಕಳೆದು ಬಿಡ್ತಾಳೆ. ಮುಂದಿನ ಸೀನಲ್ಲಿ ನಮ್ಗೆ ಕಾರ್ಲ್ ಅನ್ನೊಬ್ಬ ಫಿಲ್ಮ್ ಡೈರೆಕ್ಟರ್ ನ ತೋರಿಸ್ತಾರೆ. ಕಾರ್ಲ್ಗೆ ಸಿನಿಮಾ ಅಂದ್ರೆ ಹುಚ್ಚು. ಈಗ ಸದ್ಯಕ್ಕೆ ಇವನು ಒಂದು ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿ ಅದನ್ನ ಅರ್ಧ ಕಂಪ್ಲೀಟ್ ಕೂಡ ಮಾಡಿರ್ತಾನೆ. ಆದ್ರೆ ಮತ್ತರ್ಧ ಫಿಲ್ಮ್ ಅನ್ನ ಕಂಪ್ಲೀಟ್ ಮಾಡ್ಬೇಕಲ್ಲ, ಅದಕ್ಕೆ ಅವನ ಫಿಲ್ಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರೋ ಪ್ರೊಡ್ಯೂಸರ್ ಗಳ ಹತ್ರ ಬಂದು ಹೇಳ್ತಾನೆ, ನಾನು ಮತ್ತರ್ಧ ಫಿಲ್ಮ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಮಿಸ್ಟೀರಿಯಸ್ ಆಗಿರೋ ಐಲ್ಯಾಂಡ್ ಗೆ ಹೋಗ್ಬೇಕು. ಆ ಮಿಸ್ಟೀರಿಯಸ್ ಆಗಿರೋಂತ ಐಲ್ಯಾಂಡ್ ನ ಒಳಗಡೆ ಇದುವರೆಗೂ ಕೂಡ ಯಾರು ಹೋಗಿಲ್ಲ. ನಮ್ಮ ಮೂವಿನ ಆ ಐಲ್ಯಾಂಡ್ ನಲ್ಲಿ ಶೂಟಿಂಗ್ ಮಾಡಿದ್ರೆ ನಮ್ಮ ಮೂವಿಲಿ ಇರುವಂತ ಅದ್ಭುತಗಳನ್ನ ನೋಡೋದಕ್ಕೆ ಜನರು ಹಾಗೆ ಓಡ್ ಬರ್ತಾರೆ. ನಾವು ಕೋಟ್ಯಾಧಿಪತಿಗಳಾಗ್ಬೋದು ಅಂತ. ಸರಿ ಅಂತ ಹೇಳಿ ಆ ಎಲ್ಲಾ ಪ್ರೊಡ್ಯೂಸರ್ಸ್ ಗಳು ಕಾರ್ಲ್ ನ ಆಚೆ ಕಳಿಸಿ ಡಿಸ್ಕಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಹೇಳ್ಬೇಕು ಅಂದ್ರೆ ಕಾರ್ಲ್ ಮೇಲೆ ಯಾವ ಪ್ರೊಡ್ಯೂಸರ್ ಕೂಡ ನಂಬಿಕೆನೇ ಇಲ್ಲ. ಇವನು ನಮ್ಮ ದುಡ್ಡನ್ನೆಲ್ಲ ಸುಮ್ನೆ ಖರ್ಚು ಮಾಡಿಸಿದಾನೆ. ಇವನು ಮಾಡಿರೋ ಅರ್ಧ ಫಿಲ್ಮ್ ನ ನೋಡೋದಕ್ಕೆ ಜನರು ಬರ್ತಾರ ಇಲ್ವೋ ಗೊತ್ತಿಲ್ಲ, ಅಂತದ್ರಲ್ಲಿ ಇನ್ನೂ ಕೂಡ ದುಡ್ಡು ಕೇಳ್ತಿದ್ದಾನೆ ಅಂತ. ಅದಕ್ಕೆ ಇವರೆಲ್ಲರೂ ಸೇರಿ ಒಂದು ಡಿಸಿಷನ್ ಗೆ ಬರ್ತಾರೆ. ಕಾರ್ಲ್ ಕಂಪ್ಲೀಟ್ ಮಾಡಿರೋ ಅರ್ಧ ಮೂವಿಯನ್ನ ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ ಗೆ ಸೇಲ್ ಮಾಡೋಣ. ಅವರು ಒಳ್ಳೆ ಡೈರೆಕ್ಟರ್ ನ ನೋಡಿ ಫಿಲ್ಮ್ ಅನ್ನ ಕಂಪ್ಲೀಟ್ ಮಾಡ್ಕೋತಾರೆ ಅಂತ. ಈ ವಿಷಯ ಕಾರ್ಲ್ ಗೆ ಗೊತ್ತಾಗ್ತಿದ್ದಂಗೆ ಅವನು ಶೂಟಿಂಗ್ ಮಾಡಿರೋ ಅರ್ಧ ಮೂವಿಗಳ ರೀಲ್ಸ್ ಅನ್ನ ತಗೊಂಡು ಪ್ರೊಡ್ಯೂಸರ್ಸ್ ಗಳಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಹೇಗಾದ್ರೂ ಮಾಡಿ ನನ್ನ ಮೂವಿಯನ್ನ ಕಂಪ್ಲೀಟ್ ಮಾಡಿ ಪ್ರಪಂಚಕ್ಕೆ ನನ್ನ ಟ್ಯಾಲೆಂಟ್ ಏನು ಅಂತ ತೋರಿಸ್ಬೇಕು ಅಂತ. ನಂತರ ಅವನಿಗೆ ಗೊತ್ತಾಗುತ್ತೆ ಅವನ ಫಿಲ್ಮ್ ನಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದ ಹೀರೋಯಿನ್ ಈಗ ಫಿಲ್ಮ್ ನಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೋತಿಲ್ಲ ಅಂತ. ಇದರಿಂದ ತುಂಬಾ ಕೋಪ ಮಾಡ್ಕೊಂಡು ಯಾವ್ದಾದ್ರು ಹೀರೋಯಿನ್ ನ ಹುಡುಕ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ನಾವು ಆಗ್ಲೇ ನೋಡಿದ್ವಲ್ಲ ಆನ್, ಅವಳು ಕಾರ್ಲ್ಗೆ ಕಾಣ್ತಾಳೆ. ಆನ್ ಗೆ ಹಸಿವನ್ನ ತಡೆಯೋಕಾಗದೆ ಆಪಲ್ ಅನ್ನ ಕದಿತಿರ್ಬೇಕಾದ್ರೆ ಸಿಕ್ಕಾಕೊಬಿಡ್ತಾಳೆ. ಆಗ ಅಲ್ಲಿಗೆ ಕಾರ್ಲ್ ಬಂದು ಆ ಆಪಲ್ ಗೆ ದುಡ್ಡನ್ನು ಕೊಡ್ತಾನೆ. ಹಾಗೆ ಅವಳಿಗೆ ಹೊಟ್ಟೆ ತುಂಬಾ ಊಟನು ಕೂಡ ಕೊಡಿಸ್ತಾನೆ. ನಂತರ ಅವನು ಅವಳಿಗೆ ಹೇಳ್ತಾನೆ, ನಾನೊಬ್ಬ ಫಿಲ್ಮ್ ಡೈರೆಕ್ಟರ್, ನಮ್ಮ ಮೂವಿಗೋಸ್ಕರ ಒಂದು ಹೀರೋಯಿನ್ ಅನ್ನ ಹುಡುಕ್ತಿದ್ದೆ. ಅದೇ ಸಮಯಕ್ಕೆ ನೀನು ಕಾಣಿಸ್ತೆ. ನಮ್ಮ ಮೂವಿಯ ಹೀರೋಯಿನ್ ಕ್ಯಾರೆಕ್ಟರ್ ಗೆ ನೀನು ಪರ್ಫೆಕ್ಟ್ ಆಗಿದೀಯ ಅಂತ. ಹಾಗೆ ಅವಳಿಗೆ ಗೊತ್ತಾಗುತ್ತೆ ಈ ಮೂವಿಯ ಸ್ಕ್ರಿಪ್ಟ್ ಅನ್ನ ಬರ್ತಿರೋದು ಅವಳ ಫೇವರೇಟ್ ರೈಟರ್ ಆಗಿರೋ ಜಾಕ್ ಡ್ರಿಸ್ಕಲ್ ಅಂತ. ಸರಿ ಅಂತ ಹೇಳಿ ಈ ಫಿಲ್ಮ್ ನಲ್ಲಿ ಆಕ್ಟ್ ಮಾಡೋದಕ್ಕೆ ಆನ್ ಒಪ್ಕೋತಾಳೆ. ಆದ್ರಿಂದ ಕಾರ್ಲ್ ಆನ್ ನ ಕರ್ಕೊಂಡು ಒಂದು ಶಿಪ್ ಹತ್ರ ಬರ್ತಾನೆ. ಇದೇ ಶಿಪ್ ನಲ್ಲಿ ಕಾರ್ಲ್ ಹಾಗೂ ಅವನ ಫಿಲ್ಮ್ ನ ಟೀಮ್ ನವರು ಆ ಮಿಸ್ಟೀರಿಯಸ್ ಆಗಿರುವಂತ ಐಲ್ಯಾಂಡ್ ಗೆ ಹೋಗ್ತಿರೋದು. ಈ ಶಿಪ್ ನ ಕ್ಯಾಪ್ಟನ್ ಹೆಸರು ಏಂಗಲ್ ಹಾರ್ನ್ ಅಂತ. ಈ ವೈನ್ ಹೆಸರು ತುಂಬಾ ಕಾಂಪ್ಲಿಕೇಟ್ ಆಗಿದೆ, ಅದಕ್ಕೆ ನಾವು ಬರೀ ಕ್ಯಾಪ್ಟನ್ ಅಂತ ಕರೆಯೋಣ. ಇದೇ ಶಿಪ್ ನ ಒಳಗಡೆ ನಮ್ಗೆ ಜಾಕ್ ಡ್ರಿಸ್ಕಲ್ ನ ತೋರಿಸ್ತಾರೆ. ಜಾಕ್ ಡ್ರಿಸ್ಕಲ್ ಒಬ್ಬ ರೈಟರ್. ಜಾಕ್ ಒಂದಷ್ಟು ಸೀನ್ ಗಳ ಸ್ಕ್ರಿಪ್ಟ್ ಅನ್ನ ಬರ್ಕೊಟ್ಟು ನನ್ಗೆ ಬೇರೆ ಕೆಲಸ ಇದೆ ಅಂತ ಹೋಗ್ತಿರ್ತಾನೆ. ಯಾಕೆಂದ್ರೆ ಕಾರ್ಲ್ ಮೊದಲು ಜಾಕಿ ಹೇಳಿರ್ತಾನೆ, ತುಂಬಾ ಟೈಮ್ ಇದೆ, ನೀನು ಆರಾಮಾಗಿ ಸ್ಕ್ರಿಪ್ಟ್ ಅನ್ನ ಬರಿ ಅಂತ. ಆದ್ರೆ ಈಗ ಪ್ರೊಡ್ಯೂಸರ್ಸ್ ಗಳೆಲ್ಲ ಇವನ್ ಹಿಂದೆ ಬಿದ್ಬಿಟ್ಟವ್ರಲ್ಲ, ಆದ್ರಿಂದ ಸ್ಕ್ರಿಪ್ಟ್ ಬೇಗ ಕಂಪ್ಲೀಟ್ ಆಗ್ಬೇಕು ಅಂತ ನಿನ್ಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ತುಂಬಾ ಲೇಟ್ ಆಗಿ ಚೆಕ್ ಅನ್ನ ಬರೆದು ಕೊಡ್ತಿರ್ತಾನೆ. ಯಾಕೆ ಅಂತಂದ್ರೆ ಶಿಪ್ ಸ್ಟಾರ್ಟ್ ಆಗಿ ಮುಂದೆ ಹೋಗ್ಬಿಡ್ಲಿ ಅಂತ. ಆಗ ಬೇಕಾದ್ರೆ ಜಾಕ್ ನಮ್ ಜೊತೆ ಇರ್ತಾನೆ, ಫಿಲ್ಮ್ ನ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಮಾಡಬಹುದು ಅಂತ. ಕಾರ್ಲ್ ಪ್ಲಾನ್ ಮಾಡಿದ ಹಾಗೆ ಶಿಪ್ ಮುಂದೆ ಬಂದ್ಬಿಡುತ್ತೆ. ಆದ್ರಿಂದ ಜಾಕ್ ಅವ್ರ ಜೊತೆನೆ ಶಿಪ್ ನಲ್ಲೇ ಉಳ್ಕೋತಾನೆ. ಪ್ರೊಡ್ಯೂಸರ್ಸ್ ಗಳು ಪೊಲೀಸರನ್ನ ಕರ್ಕೊಂಡು ಕಾರ್ಲ್ ನ ಹಿಡಿಯೋದಕ್ಕೆ ಬರ್ತಾರೆ. ಆದ್ರೆ ಶಿಪ್ ತುಂಬಾ ಮುಂದೆ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಕಾರ್ಲ್ ತಪ್ಪಿಸ್ಕೋತಾನೆ. ಇಲ್ಲೇ ನಮ್ಗೆ ಕಾರ್ಲ್ ಡೈರೆಕ್ಟ್ ಮಾಡ್ತಿರೋ ಮೂವಿಯ ಹೀರೋನ ತೋರಿಸ್ತಾರೆ. ಇವನ ಹೆಸರು ಬ್ರೂಸ್ ಬ್ಯಾಕ್ಸ್ಟರ್ ಅಂತ. ನಂತರ ಶಿಪ್ ನಲ್ಲಿ ರೂಮ್ ಗಳು ಖಾಲಿ ಇಲ್ಲದೆ ಇರೋದ್ರಿಂದ ಜಾಕ್ ಗೆ ಶಿಪ್ ನ ಬೇಸ್ಮೆಂಟ್ ನಲ್ಲಿ ಒಂದು ಸೆಲ್ ನಲ್ಲಿ ಜಾಗ ಕೊಡ್ತಾರೆ. ಈ ಶಿಪ್ ನ ಕ್ಯಾಪ್ಟನ್ ಹಾಗೂ ಅವನ ಜನರು ಪ್ರಾಣಿಗಳನ್ನ ಹಿಡಿದು ಅದನ್ನ ಸರ್ಕಸ್ ಗೆ ಮಾರುವವರು. ಅಂದ್ರೆ ಇವರು ಪ್ರಾಣಿಗಳನ್ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಗಿಸ್ತಾರೆ. ಹಾಗೆ ನಮ್ಗೆ ತೋರಿಸ್ತಾರೆ ಈ ಶಿಪ್ ನಲ್ಲಿ ತುಂಬಾ ಕ್ಲೋರೋಫಾರ್ಮ್ ಗಳ ಬಾಟಲ್ ಗಳಿರ್ತವೆ. ಯಾಕೆ ಅಂತಂದ್ರೆ ಪ್ರಾಣಿಗಳನ್ನ ಪ್ರಜ್ಞೆ ತಪ್ಪಿಸೋದಕ್ಕೆ ಇದನ್ನ ಕ್ಯಾಪ್ಟನ್ ಇಟ್ಟಿರೋದು. ಇಲ್ಲೇ ನಮ್ಗೆ ಎರಡು ಹೊಸ ಕ್ಯಾರೆಕ್ಟರ್ ಗಳು ಪರಿಚಯ ಆಗ್ತವೆ. ಇವನ ಹೆಸರು ಜಿಮ್ಮಿ ಅಂತ, ಹಾಗೆ ಇವನ ಹೆಸರು ಹ್ಯಾನ್ಸ್. ಹ್ಯಾನ್ಸ್ ಗೆ ಜಿಮ್ಮಿ ಚಿಕ್ಕವನ್ ಇರ್ಬೇಕಾದ್ರೆ ಇದೇ ಶಿಪ್ ನ ಒಳಗಡೆ ಸಿಕ್ಕಿರ್ತಾನೆ. ಆದ್ರೆ ಶಿಪ್ ಒಳಗಡೆ ಅವನು ಹೇಗ್ ಬಂದ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರಿಂದ ಹ್ಯಾನ್ಸ್ ಗೆ ಜಿಮ್ಮಿನ ಕಂಡ್ರೆ ತುಂಬಾನೇ ಪ್ರೀತಿ. ತನ್ನ ಸ್ವಂತ ಮಗನ್ ತರನೇ ಅವನನ್ನ ಬೆಳೆಸ್ತಿರ್ತಾನೆ. ಈ ಕಡೆ ಆನ್ ಅಂತೂ ಅವಳ ಫೇವರೇಟ್ ರೈಟರ್ ಜಾಕ್ ಡ್ರಿಸ್ಕಲ್ ನ ಮೀಟ್ ಮಾಡೋದಕ್ಕೆ ತುಂಬಾನೇ ಎಕ್ಸೈಟ್ ಆಗಿರ್ತಾಳೆ. ನಂತರ ಜಾಕ್ ನ ಮೀಟ್ ಮಾಡಿದ್ಮೇಲಂತೂ ಅವಳ ಖುಷಿಗೆ ಪಾರವೇ ಇರೋದಿಲ್ಲ.
ಮುಂದಿನ ಸೀನ್ನಲ್ಲಿ ಕಾರ್ಲ್ ಹಾಗೆ ಜಾಕ್ ಸ್ಕ್ರಿಪ್ಟ್ ಅನ್ನ ಬರೀತಿರ್ಬೇಕಾದ್ರೆ ಜಾಕ್ ಹೇಳ್ತಾನೆ, ನಾವು ಈಗ ಯಾವ ಐಲ್ಯಾಂಡ್ ಗೆ ಹೋಗ್ತಿರೋದು ಅಂತ. ಆಗ ಕಾರ್ಲ್ ಹೇಳ್ತಾನೆ, ಇದುವರೆಗೂ ಯಾರು ಹುಡುಕೋಕೆ ಆಗದೆ ಇರುವಂತ ಐಲ್ಯಾಂಡ್ ಅನ್ನ ನಾವು ಹುಡ್ಕೊಂಡು ಹೋಗ್ತಿರೋದು. ಆ ಐಲ್ಯಾಂಡ್ ಗೆ ಹೇಗೆ ಹೋಗ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಮ್ಯಾಪ್ ಇದೆ ಅಂತ ಹೇಳಿ ಆ ಐಲ್ಯಾಂಡ್ ಹೆಸರನ್ನ ಹೇಳ್ತಾನೆ. ಆ ಐಲ್ಯಾಂಡ್ ಹೆಸರು ಸ್ಕಲ್ ಐಲ್ಯಾಂಡ್ ಅಂತ. ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಇದು ಕಾಂಗ್ ಸ್ಕಲ್ ಐಲ್ಯಾಂಡ್ ಮೂವಿನ ಅಂತ. ಅದೇ ಬೇರೆ ಇದೇ ಬೇರೆ. ಈ ಮೂವಿ ಹೆಸರು ಕಿಂಗ್ ಕಾಂಗ್ ಅಂತ. ಇವರು ಸ್ಕಲ್ ಐಲ್ಯಾಂಡ್ ಗೆ ಹೋಗ್ತಿರೋದು ಅಂತ ಜಿಮ್ಮಿಗೆ ಗೊತ್ತಾದ್ಮೇಲೆ ಅಂತೂ ತುಂಬಾನೇ ಹೆದರ್ಕೊ ಬಿಡ್ತಾನೆ. ಯಾಕೆಂದ್ರೆ ಕಾರ್ಲ್ ಕ್ಯಾಪ್ಟನ್ ಗೆ ಮಾತ್ರ ಹೇಳಿರೋದು ನಾವು ಸ್ಕಲ್ ಐಲ್ಯಾಂಡ್ ಗೆ ಹೋಗ್ತಿದೀವಿ ಅಂತ. ಉಳಿದವರಿಗೆಲ್ಲ ನಾವು ಸಿಂಗಾಪುರ್ ಗೆ ಹೋಗ್ತಿದೀವಿ ಅಂತ ಹೇಳಿರ್ತಾನೆ. ಬೋಟ್ ನಲ್ಲಿ ಹೋಗ್ತಾ ಹೋಗ್ತಾ ಒಂದಷ್ಟು ಸೀನ್ ಗಳ ಶೂಟಿಂಗ್ ಅನ್ನು ಕೂಡ ಮಾಡ್ಕೋತಾರೆ. ಇಲ್ಲಿ ಆನ್ ಹಾಗೂ ಜಾಕ್ ನ ನಡುವೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಒಂದು ಕ್ಯಾಬಿನ್ ನಲ್ಲಿ ಕಾರ್ಲ್ ಹಾಗೂ ಅವನ ಅಸಿಸ್ಟೆಂಟ್ ಫಿಲ್ಮ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಹ್ಯಾನ್ಸ್ ಹಾಗೂ ಅವನ ಫ್ರೆಂಡ್ ಲ್ಯಾಂಪಿ ಬಂದು ಹೇಳ್ತಾರೆ, ನಮ್ಗೆ ಗೊತ್ತಾಯ್ತು ನೀವು ಫಿಲ್ಮ್ ಶೂಟಿಂಗ್ ಗೋಸ್ಕರ ಸ್ಕಲ್ ಐಲ್ಯಾಂಡ್ ಗೆ ಹೋಗ್ತಿದ್ದೀರಾ ಅಂತ. ಅಲ್ಲಿಗೆ ಹೋಗಕ್ಕೂ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಒಂದು ಭಯಾನಕ ವಿಷಯನ ಅವರಿಗೆ ಹೇಳ್ತಾರೆ. 7 ವರ್ಷಗಳ ಹಿಂದೆ ಸಮುದ್ರದಲ್ಲಿ ನಾವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ಸಿಗಾಕೊಂಡಿರೋ ಒಬ್ಬ ವ್ಯಕ್ತಿ ನಮ್ಗೆ ಕಾಣಿಸ್ತಾ. ಅವನನ್ನ ನಮ್ಮ ಶಿಪ್ ಒಳಗಡೆ ಕರ್ಕೊಂಡಾಗ್ಲೇ ನಮ್ಗೆ ಗೊತ್ತಾಗಿದ್ದು ಅವನು ಸ್ಕಲ್ ಐಲ್ಯಾಂಡ್ ಗೆ ಹೋಗಿ ಅಲ್ಲಿಂದ ಅವನ ಪ್ರಾಣನ ತುಂಬಾ ಕಷ್ಟಪಟ್ಟು ಕಾಪಾಡ್ಕೊಂಡು ಬಂದಿದ್ದಾನೆ ಅಂತ. ಅವನು ಹೇಳ್ತಿದ್ದ ಸ್ಕಲ್ ಐಲ್ಯಾಂಡ್ ಗೆ ಎಂಟರ್ ಆಗ್ತಿದ್ದಂಗೆನೆ ತುಂಬಾ ವಿಚಿತ್ರವಾದ ಬಂಡೆಗಳೆಲ್ಲ ಕಾಣ್ತವೆ. ಹಾಗೆ ಐಲ್ಯಾಂಡ್ ನ ಎಂಟ್ರೆನ್ಸ್ ನಲ್ಲಿ ಕಲ್ಲಿನಿಂದ ಮಾಡಿರೋ ಒಂದು ದೊಡ್ಡ ಗೋಡೆ ಇದೆ. ಆ ಗೋಡೆಯ ಹಿಂದೆ ತುಂಬಾ ತರದ ರಾಕ್ಷಸ ಜೀವಿಗಳೆಲ್ಲ ಇವೆ ಅಂತ. ಅವನಿಂದ ಆ ಐಲ್ಯಾಂಡ್ ನ ಬಗ್ಗೆ ನಾವು ಇನ್ನೂ ಹೆಚ್ಚು ವಿಷಯನ ತಿಳ್ಕೊಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಭಯನ ತಾಳಕ್ಕಾಗದೆ ತುಂಬಾ ನರ್ವಸ್ ಆಗಿ ಅವನ ಎದೆಗೆ ಅವನೇ ಚಾಕುನ ಚುಚ್ಕೊಂಡು ಮಾರನೇ ದಿನನೇ ಸತ್ತೋಗಿದ್ದ ಅಂತ. ಆದ್ರೆ ಕಾರ್ಲ್ ಅವರ ಮಾತನ್ನ ನಮ್ದೆ ಅವನ ಅಸಿಸ್ಟೆಂಟ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಂತರ ಕ್ಯಾಪ್ಟನ್ ಕಾರ್ಲ್ ನ ಕರ್ಸಿ ಹೇಳ್ತಾನೆ, ನಮ್ಗೆ ಪೊಲೀಸ್ ಇಂದ ಆರ್ಡರ್ ಆಗಿದೆ, ನಾವು ವಾಪಸ್ ನ್ಯೂಯಾರ್ಕ್ ಗೆ ಹೋಗ್ಬೇಕಂತೆ. ನಿನ್ ಮೇಲೆ ಪೊಲೀಸ್ ವಾರೆಂಟ್ ಆಗಿದೆ ಅಂದಾಗ ಕಾರ್ಲ್ ತುಂಬಾ ದುಃಖ ಪಡೋದಕ್ಕೆ ಶುರು ಮಾಡ್ತಾನೆ. ನನ್ ಕತೆ ಅಷ್ಟೇ ಮುಗೀತು ಅಂತ. ಅದೇ ಸಮಯಕ್ಕೆ ಅವರಿಗೆಲ್ಲ ಸೂಚನೆಗಳು ಸಿಗೋದಕ್ಕೆ ಶುರು ಆಗುತ್ತೆ, ಅವರು ಸ್ಕಲ್ ಐಲ್ಯಾಂಡ್ ಗೆ ಬಂದಿದ್ದಾರೆ ಅಂತ. ಈ ಸ್ಕಲ್ ಐಲ್ಯಾಂಡ್ ಎಷ್ಟು ಮಿಸ್ಟೀರಿಯಸ್ ಆಗಿರುತ್ತೆ ಅಂತಂದ್ರೆ ಅದ್ರ ಸುತ್ತಮುತ್ತ ಬರೀ ಮಂಜೆ ತುಂಬಿಕೊಂಡಿರುತ್ತೆ. ಐಲ್ಯಾಂಡ್ ನ ಪಕ್ಕದಲ್ಲಿ ಯಾರಾದ್ರೂ ಹೋದ್ರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ಪಕ್ಕದಲ್ಲಿ ಒಂದು ಐಲ್ಯಾಂಡ್ ಇದೆ ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಬಂಡೆ ಅವ್ರಿಗೆ ಎದುರಾಗುತ್ತೆ. ಇನ್ನೇನು ಕ್ರಾಶ್ ಆಗ್ಬೇಕು ಅಂತ ಅನ್ಕೊಳ್ಳೋ ಸಂಭಾಳಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಸ್ವಲ್ಪ ಕ್ರಾಶ್ ಆಗೇ ಆಗುತ್ತೆ. ಸರಿ ಅಂತ ಹೇಳಿ ಆ ಶಿಪ್ ಅನ್ನ ಕಂಟ್ರೋಲ್ ಗೆ ತಗೊಳಕ್ಕೆ ನೋಡ್ಬೇಕಾದ್ರೆ ಅವರಿಗೆ ಗೊತ್ತಾಗುತ್ತೆ ಅವರ ಸುತ್ತಮುತ್ತ ತುಂಬಾ ಭಯಂಕರವಾದ ಬಂಡೆಗಳೆಲ್ಲ ಇವೆ ಅಂತ. ಇದರಿಂದ ಇವರ ಶಿಪ್ ತುಂಬಾನೇ ಡ್ಯಾಮೇಜ್ ಆಗೋಗುತ್ತೆ. ಈ ಕಡೆ ಕಾರ್ಲ್ ಅವನ ಫಿಲ್ಮ್ ಟೀಮ್ ಅನ್ನ ಕರ್ಕೊಂಡು ಸ್ಕಲ್ ಐಲ್ಯಾಂಡ್ ನ ಒಳಗಡೆ ಎಂಟರ್ ಆಗೋಕೆ ಹೋಗ್ತಿರ್ತಾನೆ. ಆದ್ರೆ ಕ್ಯಾಪ್ಟನ್ ಮಾತ್ರ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಶಿಪ್ ನ ಬೇಗ ರೆಡಿ ಮಾಡಿ ನಾವಿಲ್ಲಿಂದ ಹೋಗ್ಬೇಕು ಅಂತ ಆನ್ಸ್ ಗೆ ಹೇಳ್ತಾನೆ. ಕಾರ್ಲ್ ಹಾಗೆ ಅವನ ಫಿಲ್ಮ್ ಟೀಮ್ ನವರು ಐಲ್ಯಾಂಡ್ ಗೆ ಎಂಟರ್ ಆಗ್ತಿದ್ದಂಗೆ ಕಲ್ಲಿನಿಂದ ಮಾಡಿರುವ ಒಂದು ದೊಡ್ಡ ಗೋಡೆ ಕಾಣಿಸುತ್ತೆ. ಹೀಗೆ ಅವರು ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಕಾಡು ಜನರಿಗೆ ಸೇರಿರೋ ಒಂದು ಚಿಕ್ಕ ಹುಡುಗಿ ಕಾಣ್ತಾಳೆ. ಪಾಪ ಅವಳಿಗೆ ಹೊಟ್ಟೆ ಹಸ್ತಿರ್ಬೇಕು ಅಂತ ಕಾರ್ಲ್ ಅವಳಿಗೆ ಚಾಕ್ಲೇಟ್ ಕೊಡೋದಕ್ಕೆ ಹೋದ್ರೆ ಆ ಹುಡುಗಿ ಅವನ ಕೈಯನ್ನೇ ಕಚ್ಬಿಡುತ್ತೆ. ಆಗ ಅವರಿಗೆಲ್ಲ ಗೊತ್ತಾಗುತ್ತೆ ಅಲ್ಲಿ ಕಾಡಿನ ಜನರೆಲ್ಲ ಬಚ್ಚಿಕೊಂಡಿದ್ದಾರೆ ಅಂತ. ಅದೇ ಸಮಯಕ್ಕೆ ಯಾವ್ದೋ ಒಂದು ಜೀವಿ ಭಯಂಕರವಾಗಿ ಕಿರ್ಚೋದು ಎಲ್ರಿಗೂ ಕೇಳಿಸುತ್ತೆ. ಇದು ಶಿಪ್ ನಲ್ಲಿ ಇದ್ದವ್ರಿಗೂ ಕೂಡ ಕೇಳಿಸಿ ಇವರು ಕೂಡ ಗಾಬರಿ ಆಗ್ತಾರೆ. ಅದೇ ಸಮಯಕ್ಕೆ ಇವರ ಜೊತೆ ಇದ್ದ ಒಬ್ಬ ವ್ಯಕ್ತಿಯನ್ನ ಕಾಡು ಜನರು ಈಟಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾರೆ. ಈ ಕಾಡಿನ ಜನರು ಎಲ್ಲರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಆನ್ ನ ಮಾತ್ರ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಜನರು ಕಾರ್ಲ್ ನ ಇನ್ನೇನು ಹಿಡಿದು ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಕ್ಯಾಪ್ಟನ್ ಹಾಗೂ ಅವನ ಜನರು ಬಂದು ಎಲ್ಲರನ್ನ ಕಾಪಾಡ್ತಾರೆ. ಹಾಗೆ ಅವರನ್ನ ಮತ್ತೆ ಶಿಪ್ ಗೆ ಕರ್ಕೊಂಡು ಹೋಗ್ತಾರೆ. ಶಿಪ್ ಇನ್ನೂ ಕೂಡ ತುಂಬಾ ಡ್ಯಾಮೇಜ್ ಆಗಿ ಅಲ್ಲೇ ಬಂಡೆ ತಗೋ ಸಿಗಾಕೊಂಡ್ಬಿಟ್ಟಿರುತ್ತೆ. ಅಲ್ಲಿಂದ ಶಿಪ್ ಅನ್ನ ತೆಗೆಯೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಿರ್ತಾರೆ. ಶಿಪ್ ನ ಒಳಗಡೆ ಕಾರ್ಲ್ ಅವನ ಟೀಮ್ ನವರಿಗೆ ಹೇಳ್ತಾನೆ, ಈ ಫಿಲ್ಮ್ ಗೋಸ್ಕರ ಮೈಕ್ ನ ಪ್ರಾಣ ಹೋಗಿದೆ, ಆದ್ರಿಂದ ಹೇಗಾದ್ರೂ ಮಾಡಿ ಫಿಲ್ಮ್ ಅನ್ನ ಕಂಪ್ಲೀಟ್ ಮಾಡಿ ಅದರಿಂದ ಬರುವಂತ ದುಡ್ಡನ್ನ ಅವನ ಹೆಂಡತಿ ಮಕ್ಕಳಿಗೆ ಕೊಡ್ಬೇಕು ಅಂತ. ಆಗ್ಲೇ ಕಾಡಿನ ಜನರು ಈಟಿಯಿಂದ ಒಬ್ಬನನ್ನ ಚುಚ್ಚಿ ಸಾಯಿಸಿದ್ರಲ್ಲ ಅವನೇ ಮೈಕ್. ಎಲ್ಲರೂ ಶಿಪ್ ಅನ್ನ ರೆಡಿ ಮಾಡೋದ್ರಲ್ಲಿ ಬಿಸಿ ಆಗಿದ್ರೆ ಈ ಕಡೆ ಕಾಡಿನ ಜನರು ಸೈಲೆಂಟ್ ಆಗಿ ಆನ್ ಇದ್ದ ಜಾಗಕ್ಕೆ ಬಂದು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಮತ್ತೆ ಐಲ್ಯಾಂಡ್ ಗೆ ಕರ್ಕೊಂಡು ಹೊಂಟೋಗ್ತಾರೆ. ಶಿಪ್ ಏನೋ ರೆಡಿ ಆಗುತ್ತೆ. ಎಲ್ಲರೂ ಅಲ್ಲಿಂದ ಹೋಗೋದಕ್ಕೆ ತಯಾರಿನ ಮಾಡ್ಕೊತಿರ್ಬೇಕಾದ್ರೆ ಜಾಕ್ಗೆ ಗೊತ್ತಾಗುತ್ತೆ ಕಾಡಿನ ಜನರು ಇಲ್ಲಿಗೆ ಬಂದು ಆನ್ ನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಅಂತ. ಆದ್ರಿಂದ ಇದನ್ನ ಕ್ಯಾಪ್ಟನ್ ಗೆ ಹೋಗಿ ಹೇಳ್ತಾನೆ. ಆದ್ರಿಂದ ಕ್ಯಾಪ್ಟನ್ ಕೂಡ ಅವನ ಶಿಪ್ ನಲ್ಲಿದ್ದ ಎಲ್ಲಾ ಗನ್ಗಳನ್ನ ತಗೊಂಡು ಅವನ ಜನರ ಜೊತೆ ಮತ್ತೆ ಐಲ್ಯಾಂಡ್ ಕಡೆಗೆ ಹೋಗ್ತಿರ್ತಾನೆ ಆನ್ ನ ಕಾಪಾಡೋದಕ್ಕೆ. ಈ ಕಡೆ ಕಾರ್ ಕೂಡ ಅವನ ಕ್ಯಾಮ್ರಾನ ತಗೊಂಡು ಇವ್ರ ಜೊತೆ ಹೋಗ್ತಿರ್ತಾನೆ ಶೂಟಿಂಗ್ ಅನ್ನ ಮಾಡೋದಕ್ಕೆ. ಈ ಕಡೆ ನಮ್ಗೆ ಈ ಕಲ್ಲಿನ ಗೋಡೆಯ ಮೇಲೆ ತೋರಿಸ್ತಾರೆ ಕಾಡಿನ ಜನರು ಆನ್ ನ ಬಲಿ ಕೊಡೋದಕ್ಕೆ ರೆಡಿ ಮಾಡೋ ರೀತಿ ರೆಡಿ ಮಾಡಿ ಅವಳ ಕೈಗಳನ್ನ ಕಟ್ಟಾಕಿ ಐಲ್ಯಾಂಡ್ ನ ಕಾಡಿನ ಒಳಗಡೆ ಬಿಡ್ತಾರೆ. ಆಗ ಅಲ್ಲಿಗೆ 30 ಅಡಿಯ ವಿಶಾಲವಾದ ಒಂದು ಗೋರಿಲಾ ಬರುತ್ತೆ. ಈ ಗೋರಿಲಾನ ಕಾಡಿನ ಜನರು ಕಾಂಗ್ ಅಂತ ಕರೀತಾರೆ. ಕಾಂಗ್ ಆನ್ ನ ಕರ್ಕೊಂಡು ಕಾಡಿನ ಒಳಗಡೆ ಹೋಗ್ತಿರುತ್ತೆ. ಅದನ್ನ ಕಾರ್ ನೋಡಿ ತುಂಬಾ ಗಾಬರಿ ಆಗೋಗ್ತಾನೆ. ಸರಿ ಅಂತ ಹೇಳಿ ಹ್ಯಾನ್ಸ್ ಒಂದಷ್ಟು ಜನರನ್ನ ಕರ್ಕೊಂಡು ಆನ್ ಗೋಸ್ಕರ ಅವಳನ್ನ ಹುಡುಕೋದಕ್ಕೆ ಸ್ಕಲ್ ಐಲ್ಯಾಂಡ್ ನ ಕಾಡಿನ ಒಳಗಡೆ ಹೋಗ್ತಾನೆ. ಆದ್ರೆ ಕ್ಯಾಪ್ಟನ್ ಅವರ ಜೊತೆ ಹೋಗೋದಿಲ್ಲ. ಶಿಪ್ ನ ರೆಡಿ ಮಾಡೋದಕ್ಕೆ ಅಂತ ಒಂದಷ್ಟು ಜನರ ಜೊತೆ ಶಿಪ್ ನಲ್ಲೇ ಉಳ್ಕೋತಾನೆ.
ಈ ಕಡೆ ಕಾಂಗ್ ಆನ್ ನ ಒಂದು ಜಾಗಕ್ಕೆ ಕರ್ಕೊಂಡು ಬರುತ್ತೆ. ಈ ಜಾಗದಲ್ಲಿ ಆನ್ಗೆ ಗೊತ್ತಾಗುತ್ತೆ ನಂತರನೇ ತುಂಬಾ ಜನರು ಮೊದಲು ಇಲ್ಲಿಗೆ ಬಂದು ಸತ್ತೋಗಿದ್ದಾರೆ ಅಂತ. ಆದ್ರಿಂದ ತುಂಬಾ ಹೆದರ್ಕೊಂಡು ಕಾಂಗ್ ನ ಕೈಗೆ ಚುಚ್ಚಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಕಾಂಗ್ ಅವಳನ್ನ ಮತ್ತೆ ಹಿಡಿದು ಬೇರೆ ಜಾಗಕ್ಕೆ ಕರ್ಕೊಂಡು ಹೊಂಟೋಗುತ್ತೆ. ಈ ಕಡೆ ಎಲ್ರು ಆನ್ಗೋಸ್ಕರ ಹುಡುಕ್ತಾ ಕಾಡಿನಲ್ಲೆಲ್ಲ ಓಡಾಡ್ತಿರ್ತಾರೆ. ಹೀಗೆ ಓಡಾಡ್ತಿರ್ಬೇಕಾದ್ರೆ ಕಾಂಗ್ ನ ಹೆಜ್ಜೆ ಗುರುತನ್ನ ನೋಡಿ ಎಲ್ರು ಒಂದು ಸಲ ಗಾಬರಿ ಆಗೋಗ್ತಾರೆ. ಕಾರ್ಲಂತೂ ಸುಮ್ಮನೆ ಇರೋದಿಲ್ಲ. ನಾನು ಶೂಟಿಂಗ್ ಅನ್ನ ಮಾಡ್ಬೇಕು ಅಂತ ಬ್ರೂಸ್ ಬ್ಯಾಕ್ಸ್ಟರ್ ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಆ ಜಾಗದಲ್ಲಿ ನಾವು ನೀವು ಯೋಚನೆ ಮಾಡೋಕ್ಕೂ ಆಗದಿರೋಂತ ಒಂದು ದೃಶ್ಯ ಕಾಣಿಸುತ್ತೆ. ಭೂಮಿಲಿ ಈಗಾಗ್ಲೇ ನಾಶ ಆಗೋಗಿರೋಂತ ಡೈನೋಸಾರ್ಸ್ ಗಳೆಲ್ಲ ಇನ್ನು ಜೀವಂತವಾಗಿ ಅಲ್ಲೇ ಇರ್ತವೆ. ಈ ಐಲ್ಯಾಂಡ್ ನಲ್ಲಿ ಡೈನೋಸಾರ್ಸ್ ಗಳೆಲ್ಲ ಇನ್ನು ಹೇಗ್ ಬದುಕಿವೆ ಅನ್ನೋದನ್ನ ಈ ಮೂವಿಯ ಕೊನೆಯಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ಕಾರ್ಲ್ ಹೇಳ್ತಾನೆ ನಾನು ಶೂಟಿಂಗ್ ಅನ್ನ ಮಾಡ್ತೀನಿ, ಹೋಗುವವುಗಳನ್ನ ಎದುರಿಸು ಅಂತ. ಆದ್ರೆ ಬ್ರೂಸ್ ಬ್ಯಾಕ್ಸ್ಟರ್ ಗೆ ತುಂಬಾ ಭಯ ಆಗಿ ಎದುರುಕೊಂಡು ಅಲ್ಲಿಂದ ಓಡೋಗ್ತಾನೆ. ಈ ಡೈನೋಸಾರ್ಸ್ ಗಳೆಲ್ಲ ಇದ್ದಕ್ಕಿದ್ದಂಗೆನೆ ವಿಚಿತ್ರವಾಗಾಡೋದಕ್ಕೆ ಶುರು ಮಾಡಿ ಓಡ್ ಬರೋದಕ್ಕೆ ಶುರು ಮಾಡ್ತವೆ. ಕಾರ್ಲ್ ಹೇಗೋ ಮಾಡಿ ಅವನ ಪ್ರಾಣನ ಕಾಪಾಡ್ಕೊಂಡು ಓಡ್ ಬರ್ತಿರ್ತಾನೆ. ಡೈನೋಸಾರ್ಸ್ ಗಳನ್ನ ನೋಡ್ತಿದ್ದಂಗೆನೆ ಇವರೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರೆಲ್ಲ ಓಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಡೈನೋಸಾರ್ಸ್ ಗಳೆಲ್ಲ ಯಾಕೆ ಹಿಂಗ್ ಓಡ್ ಬರ್ತಿದಾವೆ ಅಂತ. ಯಾಕೆ ಅಂತಂದ್ರೆ ತುಂಬಾನೇ ಡೇಂಜರಸ್ ಆಗಿರೋ ವೆಲೋಸಿರಾಪ್ಟರ್ ಅನ್ನೋ ಡೈನೋಸಾರ್ಸ್ ಗಳು ಇವುಗಳ ಹಿಂದೆ ಬಿದ್ಬಿಟ್ಟಿರ್ತವೆ. ಹೀಗೆ ಓಡ್ತಾ ಎಷ್ಟೋ ಜನ ಡೈನೋಸಾರ್ಸ್ ಗಳು ತುಳಿದು ಸತ್ತೋಗ್ತಾರೆ. ಹಾಗೆ ಎಷ್ಟೋ ಜನ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಆದ್ರೂ ಕೂಡ ಹೇಗೋ ಮಾಡಿ ಒಂದಷ್ಟು ಜನ ಡೈನೋಸಾರ್ಸ್ ಗಳಿಂದ ಅವರ ಪ್ರಾಣನ ಕಾಪಾಡ್ಕೋತಾರೆ. ಈ ಕಡೆ ಕಾಂಗ್ ಆನ್ ನ ಮತ್ತೊಂದು ಜಾಕೆ ಕರ್ಕೊಂಡು ಬಂದು ಹಾಕುತ್ತೆ. ಕಾಂಗ್ ಆನ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋದಿಲ್ಲ. ಸಾಯಿಸ್ಬೇಕು ಅಂತಿದ್ರೆ ಯಾವಾಗ್ಲೂ ಸಾಯಿಸ್ಬಿಡ್ತಿತ್ತು. ಇದು ಆನ್ ನ ಒಂದು ಟಾಯ್ ತರ ನೋಡ್ತಿರುತ್ತೆ, ಅಂದ್ರೆ ಬೊಂಬೆ ತರ. ಹೇಳ್ಬೇಕು ಅಂದ್ರೆ ಕಾಂಗ್ ಒಂದು ಮಗು ತರ ಬಿಹೇವ್ ಮಾಡ್ತಿರುತ್ತೆ. ಈ ವಿಷಯ ಆನ್ ಗೆ ಗೊತ್ತಾಗ್ತಿದ್ದಂಗೆನೆ ಅದ್ರ ಮುಂದೆ ಡ್ಯಾನ್ಸ್ ಮಾಡಿ ಅದನ್ನ ಎಂಟರ್ಟೈನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕಾಂಗ್ ಕೂಡ ಅದನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ಆನ್ ಕೆಳಗಡೆ ಬೀಳೋದನ್ನ ನೋಡಿ ತುಂಬಾ ಖುಷಿ ಪಡ್ತಿರುತ್ತೆ. ಆಗ ಅವಳಿಗೆ ತುಂಬಾ ಕೋಪ ಬಂದು ಬೈದ್ಬಿಡ್ತಾಳೆ, ನನ್ ಕೈಲಿ ಆಯ್ತಲ್ಲ, ನನ್ಗೆ ತುಂಬಾ ಸುಸ್ತಾಗ್ತಿದೆ ಅಂತ. ಹೀಗಂತಿದ್ದಂಗೆನೆ ಕಾಂಗುಗೆ ಈಗೋ ಹರ್ಟ್ ಆಗ್ಬಿಡುತ್ತೆ. ಅಂದ್ರೆ ಆನ್ ನ ಮೇಲೆ ಮುನ್ಸ್ಕೊಬಿಡುತ್ತೆ. ಇದರಿಂದ ಕೈಗೆ ಸಿಕ್ಕಿದ್ನೆಲ್ಲ ಒಡೆದು ಚಿಂದಿ ಮಾಡಿ ಬಿಸಾಕಿ ಆನ್ ನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೊರಟೋಗುತ್ತೆ. ಕಾಂಗ್ ನ ಈ ಬಿಹೇವಿಯರ್ ನ ನೋಡಿ ಆನ್ ಗಂತೂ ನಂಬೋದಕ್ಕೆ ಆಗೋದಿಲ್ಲ. ಈ ಭಯಂಕರವಾದ ಜಾಗರ ನೋಡಿ ಬ್ರೂಸ್ ಬ್ಯಾಕ್ಸ್ಟರ್ ಗಂತೂ ತುಂಬಾನೇ ಭಯ ಆಗೋಗಿರುತ್ತೆ. ಆದ್ರಿಂದ ಇನ್ಮೇಲೆ ನಾನ್ ನಿಮ್ ಜೊತೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ಶಿಪ್ ಹತ್ರ ಹೊರಟೋಗ್ತಾನೆ. ಸರಿ ಅಂತ ಹೇಳಿ ಎಲ್ರು ಆನ್ಗೋಸ್ಕರ ಅವಳನ್ನ ಹುಡ್ಕೊಂಡು ಬರ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಕಾಂಗ್ ಬಂದು ಹ್ಯಾನ್ಸ್ ನ ಹಿಡ್ಕೊಂಡ್ಬಿಡುತ್ತೆ. ಕಾಂಗ್ ಏನೋ ಅವನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರೋದಿಲ್ಲ. ಆದ್ರೆ ಹ್ಯಾನ್ಸ್ ಗನ್ ಅನ್ನ ಯೂಸ್ ಮಾಡ್ತಿರೋದನ್ನ ನೋಡಿ ಅವನನ್ನ ದೂರಕ್ಕೆ ಎಸ್ಬಿಡುತ್ತೆ. ಹಾಗೆ ಮರನ್ನ ಅಳ್ಳಾಡಿಸಿ ಅವ್ರನ್ನೆಲ್ಲ ಕೆಳಗಡೆ ಬೀಳೋ ರೀತಿ ಮಾಡುತ್ತೆ. ಆದ್ರೆ ಬಳ್ಳಿಗಳು ಇದ್ದಿದ್ರಿಂದ ಒಂದಷ್ಟು ಜನರ ಪ್ರಾಣ ಉಳ್ಕೊಬಿಡುತ್ತೆ. ಈ ಕಡೆ ಆನ್ ಹೇಗಾದ್ರೂ ಮಾಡಿ ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ ಯಾವುದೋ ಒಂದು ಪ್ರಾಣಿ ಅಲ್ಲಿ ಮಾಂಸ ತಿಂತಿರುತ್ತೆ. ಆದ್ರಿಂದ ಸೈಲೆಂಟ್ ಆಗಿ ಅಲ್ಲಿಂದ ಹೋಗೋಣ ಅಂತ ನೋಡ್ತಾಳೆ. ಆದ್ರೆ ಮತ್ತೊಂದು ಡೈನೋಸಾರ್ ಬಂದು ಅವಳನ್ನ ಬೇಟೆ ಆಡೋದಕ್ಕೆ ನೋಡುತ್ತೆ. ಅದಕ್ಕೆ ಅವುಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ಮರದ ಪಠರ ಒಳಗಡೆ ಹೊರಟೋಗ್ತಾಳೆ. ಆದ್ರೂ ಕೂಡ ಅದು ಬಂದು ಅವಳನ್ನ ಇನ್ನೇನು ತಿನ್ಬೇಕು ಅಂತ ಅನ್ಕೊಳ್ಳೋರ್ಸಲ್ಲಿ ಯಾವುದೋ ಒಂದು ಪ್ರಾಣಿ ಅದನ್ನು ಹೊರಗಡೆ ಎಳೆದು ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಹೇಗೋ ನನ್ನ ಪ್ರಾಣ ಉಳಿತಲ್ಲ ಅಂತ ಆನ್ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿರೋದು ದ ಮೋಸ್ಟ್ ಡೇಂಜರಸ್ ಡೈನೋಸಾರ್ ಟೀಸಾರಸ್. ಈಗ ಇದು ಇವಳನ್ನ ಬೇಟೆಯಾಡಿ ತಿನ್ಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆನ್ ಕೂಡ ಏನು ಕಮ್ಮಿ ಇಲ್ಲ. ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಒಂದು ಕಡೆ ಬಚ್ಚಿಟ್ಕೊಬಿಡ್ತಾಳೆ. ಆನ್ ಎಲ್ಲೂ ಸಿಕ್ಲಿಲ್ಲ ಅಂತ ಆ ಡೈನೋಸಾರ್ ಹೊರಟೋಗುತ್ತೆ. ಆದ್ರೆ ಪಾಪ ಆನ್ಗೆ ಏನ್ ಗೊತ್ತಿತ್ತು ಅವಳಿಂದ ಮತ್ತೊಂದು ಟೀಸಾರಸ್ ಇದೆ ಅಂತ. ಅದು ಅವಳನ್ನ ಇನ್ನೇನು ಸಾಯಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಮ ಹೀರೋ ಅಲ್ಲಿಗೆ ಬಂದು ಅದಕ್ಕೆ ಹೊಡೆದು ಆನ್ ನ ಕಾಪಾಡುತ್ತೆ. ಆಗ್ಲೇ ಆನ್ ಒಂದು ಟೀಸಾರಸ್ ಇಂದ ತಪ್ಪಿಸ್ಕೊಂಡಲ್ಲ, ಅದು ಕೂಡ ಇಲ್ಲಿಗೆ ಬಂದ್ಬಿಡುತ್ತೆ. ಈಗ ಎರಡು ಡೈನೋಸಾರ್ಸ್ ಗಳ ಜೊತೆ ಕಾಂಗ್ ಫೈಟ್ ಮಾಡ್ಬೇಕು ಅಂತ ನಾವು ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಮತ್ತೊಂದು ಟೀಸಾರಸ್ ಬಂದ್ಬಿಡುತ್ತೆ. ನಮ್ಮ ಹೀರೋ ಅಂದ್ರೆ ಸುಮ್ನೆನಾ ಆ ಮೂರು ಟೀಸಾರಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡೇ ಬಿಡುತ್ತೆ. ಈ ಮೂವಿನ ಇದು ಬೆಸ್ಟ್ ಸೀನ್ ಅಂತಾನೆ ಹೇಳ್ಬೋದು. ಒಂದೊಂದು ಸೆಕೆಂಡ್ ಕೂಡ ಗೂಸ್ ಪಂಪ್ಸ್ ಫೀಲ್ ಮಾಡ್ತೀರಾ. ಹೇಗೋ ಮಾಡಿ ಕಾಂಗ್ ಒಂದು ಟೀಸಾರಸ್ ಅನ್ನ ಸಾಯಿಸ್ಬಿಡುತ್ತೆ. ನಂತರ ಎರಡು ಡೈನೋಸಾರ್ಸ್ ಗಳನ್ನ ಕೆಳಗಡೆ ಬಿಸಾಕುತ್ತೆ. ಆದ್ರೆ ಅದರಲ್ಲಿ ಒಂದು ಡೈನೋಸಾರ್ ಕಾಂಗ್ ನ ಕಾಲನ್ನ ಕೂಡ ಹಿಡ್ಕೊಬಿಡುತ್ತೆ. ಇದರಿಂದ ಕಾಂಗ್ ಹಾಗೆ ಆನ್ ಕೂಡ ಡೈನೋಸಾರ್ಸ್ ಗಳ ಜೊತೆ ಕೆಳಗಡೆ ಬಿದ್ದೋಗ್ತಾರೆ. ಕಾಂಗ್ ಒಂದು ಡೈನೋಸಾರ್ ಹತ್ರ ಫೈಟ್ ಮಾಡ್ತಿದ್ರೆ ಈ ಕಡೆ ಮತ್ತೊಂದು ಡೈನೋಸಾರ್ ಆನ್ ನ ತಿನ್ನೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅದಕ್ಕೆ ಕಾಂಗ್ ಆನ್ ಹತ್ರ ಬಂದು ಡೈನೋಸಾರ್ ಇಂದ ಅವಳನ್ನ ಕಾಪಾಡ್ತಿರುತ್ತೆ. ಆದ್ರೆ ಆನ್ ಫುಲ್ ಕೆಳಗಡೆ ಭೂಮಿಯ ಮೇಲೆ ಬಿದ್ದೋಗ್ತಾಳೆ. ಅವಳ ಜೊತೆ ಒಂದು ಟೀಸಾರಸ್ ಕೂಡ ಬಿದ್ದೋಗಿರುತ್ತೆ. ಆದ್ರಿಂದ ಅವಳನ್ನ ತಿನ್ನೋದಕ್ಕೆ ಮುಂದೆ ಬರ್ತಿರುತ್ತೆ. ಅದೇ ಸಮಯಕ್ಕೆ ಮತ್ತೆ ನಮ್ಮ ಹೀರೋ ಎಂಟ್ರಿ ಆಗುತ್ತೆ. ಇಷ್ಟೊತ್ತಿಗೆ ಆನ್ಗೆ ಗೊತ್ತಾಗೋಗಿರುತ್ತೆ ಕಾಂಗ್ ನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಆದ್ರಿಂದ ಅದರಿಂದ ಹೋಗ್ತಾಳೆ. ನಂತರ ಮುಂದೆನು ನಮ್ಮ ಹೀರೋ ಫೈಟ್ ಗೆ ಇಳ್ದೇ ಬಿಡುತ್ತೆ. ಆ ಡೈನೋಸಾರ್ ನ ಹಿಡಿದು ಅದರ ಬಾಯಿಯನ್ನ ಮುರಿದು ತುಂಬಾ ಭಯಂಕರವಾಗಿ ಅದನ್ನ ಸಾಯಿಸ್ಬಿಡುತ್ತೆ. ಆದ್ರೆ ಕಾಂಗುಗೆ ಆನ್ ನ ಮೇಲೆ ಇನ್ನೂ ಕೂಡ ಕೋಪ ಹೋಗಿರೋದಿಲ್ಲ. ಆದ್ರಿಂದ ಅವಳನ್ನ ಅಲ್ಲೇ ಬಿಟ್ಟು ಹೋಗ್ತಿರುತ್ತೆ. ಆಗ ಅದಕ್ಕೆ ಆನ್ ಹೇಳ್ತಾಳೆ ನಾನು ಕೂಡ ಬರ್ತೀನಿ ಅಂತ. ಸೊ ಅವಳನ್ನು ಕೂಡ ಎತ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೊರಟೋಗುತ್ತೆ. ಈ ಕಡೆ ಎಲ್ಲರೂ ಮೇಲಿಂದ ಕೆಳಗಡೆ ಬಿದ್ದಿರ್ತಾರಲ್ಲ ಅಲ್ಲಿ ಜಾಕ್ಗೆ ಎಚ್ಚರ ಆಗುತ್ತೆ. ಜಿಮ್ಮಿ ಹ್ಯಾಂಡ್ಸ್ ನ ಕಳ್ಕೊಂಡಿರೋದಕ್ಕೆ ತುಂಬಾ ದುಃಖ ಪಡ್ತಿರ್ತಾನೆ.
ಆದ್ರಿಂದ ಜಾಕ್ ಅವನಿಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ಕಾರ್ಲ್ಗೆ ಎಚ್ಚರ ಆದಾಗ ಅವನು ನೋಡ್ತಾನೆ ಅವನ ಕ್ಯಾಮ್ರಾ ಹೊಡೆದು ನುಚ್ಚು ನೂರಾಗೋಗಿರುತ್ತೆ. ಇದರಿಂದ ಕಾರ್ಲ್ ತುಂಬಾ ದುಃಖ ಪಡ್ತಾನೆ. ಇಷ್ಟೆಲ್ಲ ಕಷ್ಟಪಟ್ರು ಏನು ಪ್ರಯೋಜನ ಆಗ್ಲಿಲ್ವಲ್ಲ ಅಂತ. ಅದೇ ಸಮಯಕ್ಕೆ ಅಲ್ಲಿರುವಂತ ತುಂಬಾ ಭಯಂಕರವಾಗಿರೋ ಕ್ರಿಮಿಕೀಟಗಳೆಲ್ಲ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಒಂದು ವಿಚಿತ್ರವಾದ ಜೀವಿ ಅಂತೂ ಲ್ಯಾಂಪಿನ ನುಂಗಿ ಸಾಯಿಸೇ ಬಿಡುತ್ತೆ. ಅಷ್ಟೇ ಅವ್ರ ಕತೆ ಇನ್ನೇನು ಮುಗೀತು ಅಂತ ನಾವೆಲ್ಲರೂ ಅನ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬ್ರೂಸ್ ಬ್ಯಾಕ್ಸ್ಟರ್ ಹಾಗೆ ಕ್ಯಾಪ್ಟನ್ ಬಂದು ಆ ವಿಚಿತ್ರವಾದ ಜೀವಿಗಳಿಗೆ ಶೂಟ್ ಮಾಡಿ ಅವ್ರನ್ನೆಲ್ಲಾರನ್ನು ಕಾಪಾಡ್ತಾರೆ. ಎಲ್ರು ಮೇಲ್ ಬಂದಾಗ ಅವರಿಗೆ ಗೊತ್ತಾಗುತ್ತೆ ಬ್ರೂಸ್ ಬ್ಯಾಕ್ಸ್ಟರ್ ಕ್ಯಾಪ್ಟನ್ಗೆ ಹೇಳಿ ಇಲ್ಲಿಗೆ ಕರ್ಕೊ ಬಂದಿರೋದು ಇವ್ರನ್ನೆಲ್ಲ ಕಾಪಾಡೋದಕ್ಕೆ ಅಂತ. ಎಲ್ಲರೂ ವಾಪಸ್ ಶಿಪ್ ಹತ್ರ ಹೋಗ್ತಿದ್ರೆ ಜಾಕ್ ಮಾತ್ರ ಆನ್ ನ ಹುಡ್ಕೊಂಡು ಮತ್ತೆ ಕಾಡಿನ ಒಳಗಡೆ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಇವನು ಆನ್ ನ ತುಂಬಾನೇ ಇಷ್ಟಪಡ್ತಿರ್ತಾನೆ. ಕಾರ್ಲ್ ಕೂಡ ಅವನನ್ನ ತಡೆಯೋದಕ್ಕೆ ಹೋಗೋದಿಲ್ಲ. ಹುಷಾರ್ಗ್ ಹೋಗ್ಬಾ ಅಂತ ಹೇಳಿ ಅವನನ್ನ ಕಳಿಸ್ತಾನೆ. ಕಾರ್ಲ್ ಅವನ ನಿಜವಾದ ಮಾಸ್ಟರ್ ಪ್ಲಾನ್ ನ ಈಗ ಕ್ಯಾಪ್ಟನ್ ಗೆ ಹೇಳ್ತಾನೆ. ಅದೇನಂದ್ರೆ ಕ್ಯಾಪ್ಟನ್ ಹಾಗೂ ಅವನ ಜನರು ಹೇಗಿದ್ರು ಪ್ರಾಣಿಗಳನ್ನ ಹಿಡಿಯೋರು. ಹಾಗೆ ಶಿಪ್ ನಲ್ಲೂ ಕೂಡ ತುಂಬಾ ಕ್ಲೋರೋಫಾರ್ಮ್ ಗಳ ಬಾಟಲ್ ಗಳು ಕೂಡ ಇವೆ. ಜಾಕ್ ಆನ್ ನ ಕಾಪಾಡ್ಕೊಂಡು ಬಂದ್ರೆ ಅವನಿಂದ ಕಾಂಗ್ ಕೂಡ ಬರುತ್ತೆ. ಆಗ ನಾವು ಹೇಗಾದ್ರೂ ಮಾಡಿ ಆ ಗೋರಿಲ್ಲಾನ ಪ್ರಜ್ಞೆ ತಪ್ಪಿಸಿ ನಾವು ನ್ಯೂಯಾರ್ಕ್ ಗೆ ಕರ್ಕೊಂಡು ಹೋದ್ರೆ ಈ ಗೋರಿಲ್ಲಾದ ಮೇಲೆ ನಾವು ಒಂದಷ್ಟು ಶೋಗಳನ್ನ ಮಾಡಿ ತುಂಬಾ ದೊಡ್ಡ ಶ್ರೀಮಂತರುಗಳಾಗ್ಬೋದು ಅಂತ ಕ್ಯಾಪ್ಟನ್ ಕೂಡ ಸರಿ ಅಂತ ಹೇಳಿ ಇದಕ್ಕೆ ಒಪ್ಕೋತಾನೆ. ಈ ಕಡೆ ಕಾಂಗ್ ಆನ್ ನ ಒಂದು ಬೆಟ್ಟದ ಮೇಲಿರೋ ಜಾಕ್ಗೆ ಕರ್ಕೊಂಡು ಬರುತ್ತೆ. ಇಲ್ಲಿನ ವ್ಯೂ ಅದ್ಭುತವಾಗಿರುತ್ತೆ. ಅದನ್ನ ಆನ್ ಕೂಡ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಹಾಗೆ ಕಾಂಗ್ ಆನ್ ನ ತನ್ನ ಕೈ ಮೇಲೆ ಒಂದು ಮಗು ತರ ಮಲಗಿಸ್ಕೊಳ್ಳುತ್ತೆ. ಜಾಕ್ ಹೇಗೋ ಮಾಡಿ ಕಾಂಗ್ ಇರೋ ಜಾಗನ ಹುಡುಕೊಂಡು ಬಂದ್ಬಿಟ್ಟಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಅಲ್ಲಿ ತುಂಬಾ ಭಯಂಕರವಾದ ಬಾವಲಿಗಳೆಲ್ಲ ಇರ್ತವೆ. ನಂತರ ಅವುಗಳಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಆನ್ ಹತ್ರ ಬಂದು ಅವಳನ್ನ ಕೂಗ್ತಾನೆ. ಜಾಕ್ ಹಾಗೆ ಆನ್ ಇನ್ನೇನು ಒಂದಾಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕಾಂಗ್ ಗೆ ಎಚ್ಚರ ಆಗೋಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ನಾವು ಆಗ್ಲೇ ನೋಡಿದ್ವಲ್ಲ ಬಾವಲಿಗಳು, ಅವುಗಳು ಬಂದು ಕಾಂಗ್ ರಕ್ತನ ಹೀರೋದಕ್ಕೆ ಶುರು ಮಾಡ್ತವೆ. ಇದೇ ಸರಿಯಾದ ಸಮಯ ಅಂತ ಜಾಕ್ ಹಾಗೂ ಆನ್ ಒಂದು ಬಳ್ಳಿಯಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಕಾಂಗ್ ಅವರನ್ನ ಮತ್ತೆ ಮತ್ತೆ ಮೇಲೆ ಎಳಿತಾನೆ ಇರುತ್ತೆ. ಆಗ ಜೇಕ್ ಒಂದು ಬೌಲಿನ ಹಿಡ್ಕೊಂಡು ಸೀದಾ ಹೋಗಿ ನೀರಿಗೆ ಬೀಳ್ತಾನೆ. ಇದರಿಂದ ಕಾಂಗುಗೆ ತುಂಬಾನೇ ಕೋಪ ಬಂದು ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡುತ್ತೆ. ಹಾಗಂತ ಕಾಂಗ್ ಸುಮ್ನೆ ಇರೋದಿಲ್ಲ, ಅವರನ್ನ ಹುಡ್ಕೊಂಡು ಹೋಗ್ತಿರುತ್ತೆ. ಜಾಕ್ ಹಾಗೆ ಆನ್ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಐಲ್ಯಾಂಡ್ ನ ಕಾಡಿಂದ ಹೊರಗಡೆ ಬರ್ತಾರೆ. ಆದ್ರೆ ಕಾಂಗ್ ಕೂಡ ಅವರಿಂದನೇ ಬಂದ್ಬಿಡುತ್ತೆ. ಆ ಕಲ್ಲಿನ ಗೋಡೆಯಿಂದ ಹೊರಗಡೆ ಬರ್ತಿದ್ದಂಗೆನೆ ಆನ್ಗೆ ಗೊತ್ತಾಗುತ್ತೆ ಇವರೆಲ್ಲರೂ ಸೇರಿ ಕಾಂಗ್ ನ ಹಿಡಿಯೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಕಾಂಗ್ ಆ ಗೋಡೆಯನ್ನು ಹೊಡ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ದಾರಗಳನ್ನ ಹಾಕಿ ಅದನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಕ್ಯಾಪ್ಟನ್ ಕ್ಲೋರೋಫಾರ್ಮ್ ಬಾಟಲ್ ಗಳನ್ನ ಕಾಂಗ್ ಮುಂದೆ ಬಿಸಾಕ್ತಿರ್ತಾನೆ, ಅದು ಪ್ರಜ್ಞೆ ತಪ್ಪಲಿ ಅಂತ. ಆದ್ರೆ ಕಾಂಗ್ ಅಷ್ಟು ಸುಲಭವಾಗಿ ಪ್ರಜ್ಞೆ ತಪ್ಪಿರೋದಿಲ್ಲ. ಹೀಗೆಲ್ಲ ಮಾಡ್ಬಿಡಿ ಅಂತ ಆನ್ ಎಷ್ಟೇ ಹೇಳಿದ್ರು ಯಾರು ಕೂಡ ಅವಳ ಮಾತನ್ನೇ ಕೇಳೋದಿಲ್ಲ. ಆನ್ ನ ಎಳ್ಕೊಂಡು ಹೋಗ್ತಿರೋದನ್ನ ನೋಡಿ ಕಾಂಗುಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ಅವ್ರು ಹಾಕಿದ್ದ ದಾರ ಬಲೆಗಳನ್ನೆಲ್ಲ ಒಂದೇ ಸಲ ಕಿತ್ತೆಸ್ತಿ ಅಲ್ಲಿದ್ದ ಎಷ್ಟೋ ಜನರನ್ನ ಸಾಯಿಸ್ಬಿಡುತ್ತೆ. ಇದ್ರ ಮುಂದೆ ನಾವಿನ್ನು ನಿಲ್ಲೋದಕ್ಕೆ ಆಗೋದಿಲ್ಲ ಅಂತ ಎಲ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಕಾಂಗ್ ಕೂಡ ಅವರಿಂದನೇ ಬರ್ತಿರುತ್ತೆ. ಇವರೆಲ್ಲರೂ ಸೇರಿ ಆನ್ ನನ್ನಿಂದ ದೂರ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆಗ ಕ್ಯಾಪ್ಟನ್ ಒಂದು ದೊಡ್ಡ ಆರೋನ ಕಾಂಗ್ ನ ಕಾಲಿಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ನಡೆಯೋಕಾಗದೆ ಅಲ್ಲೇ ಕುತ್ಕೊಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಕಾರ್ ಬಂದು ಒಂದು ಕ್ಲೋರೋಫಾರ್ಮ್ ಬಾಟಲ್ ನ ಕಾಂಗ್ ನ ತಲೆಯ ಮೇಲೆ ಹೊಡೆದ್ಬಿಡ್ತಾನೆ. ಇದರಿಂದ ಕ್ಲೋರೋಫಾರ್ಮ್ ಓವರ್ ಡೋಸ್ ಆಗಿ ಕಾಂಗ್ ಪ್ರಜ್ಞೆ ತಪ್ಪಿಡುತ್ತೆ. ಆಗ ಕಾರ್ಲ್ ಎಲ್ಲರಿಗೂ ಹೇಳ್ತಾನೆ ಇದನ್ನ ನೋಡೋದಕ್ಕೆ ನ್ಯೂಯಾರ್ಕ್ ನ ಜನರು ದುಡ್ಡಿನ ಮಳೆನ ಸುರಿಸ್ಬಿಡ್ತಾರೆ. ನಾವೆಲ್ಲರೂ ಕೋಟ್ಯಾಧಿಪತಿಗಳಾಗಿ ಹೋಗ್ತೀವಿ, ಇದರಲ್ಲಿ ನಿಮ್ಮ ಭಾಗನೂ ಕೂಡ ಬರುತ್ತೆ ಅಂತ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಕಿಂಗ್ ಕಾಂಗ್ ಪ್ರಪಂಚದ 8ನೇ ಅದ್ಭುತ ಅನ್ನೋ ಒಂದು ಶೋನ ಕಾರ್ಲ್ ಮಾಡ್ತಿರ್ತಾನೆ. ಆ ಶೋನ ಕಂಪ್ಲೀಟ್ ಎಲ್ಲಾ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗೋಗಿರುತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಕಾರ್ಲ್ ಕಾಂಗ್ ನ ಶೋ ಪೀಸ್ ಆಗಿ ಇಟ್ಟಿರ್ತಾನೆ. ಹಾಗೆ ಸ್ಕಲ್ ಐಲ್ಯಾಂಡ್ ನಲ್ಲಿ ಏನೇನೆಲ್ಲ ಆಯ್ತು ಅಂತ ಒಂದು ಸಣ್ಣ ನಾಟಕ ತರನು ಕೂಡ ಮಾಡ್ಸಿರ್ತಾನೆ. ಯಾವಾಗ ಆನ್ ಕ್ಯಾರೆಕ್ಟರ್ ಬರುತ್ತೋ ಆನ್ ಬಂದ್ಲು ಅಂತ ಕಾಂಗ್ ತುಂಬಾ ಖುಷಿ ಪಡುತ್ತೆ. ಆದ್ರೆ ಅದು ಆನ್ ಅಲ್ಲ. ಯಾಕೆಂದ್ರೆ ಕಾಂಗ್ ಈ ತರ ಹಿಂಸೆ ಕೊಟ್ಟು ಸಂಪಾದನೆ ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ ಆನ್ ಒಂದು ಮಾಮೂಲಿ ಚಿಕ್ಕ ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಬರ್ತಾ ಬರ್ತಾ ಕಾಂಗ್ ಅಲ್ಲೆಲ್ಲ ತುಂಬಾ ಇರಿಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ತುಂಬಾ ಬಲಶಾಲಿ ಆಗಿರೋ ಲಾಕ್ ಅನ್ನು ಕೂಡ ಹೊಡೆದಾಕಿ ಅಲ್ಲೆಲ್ಲ ಧ್ವಂಸ ಮಾಡೋದಕ್ಕೆ ಶುರು ಮಾಡಿ ಆ ಥಿಯೇಟರ್ ನಿಂದಾನೇ ಹೊರಗಡೆ ಬರುತ್ತೆ. ಸಿಟಿಯಲ್ಲಂತೂ ಕಾಂಗ್ ನ ನೋಡಿ ಎಲ್ಲರೂ ತುಂಬಾನೇ ಹೆದರ್ಕೊಳ್ತಾರೆ. ಕಾಂಗ್ ಕೂಡ ಸಿಟಿಯಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಿರುತ್ತೆ. ಈ ಕಡೆ ಆನ್ ಹೊರಗಡೆ ಗಲಾಟೆಗಳನ್ನ ಕೇಳಿ ಕಾಂಗ್ ಏನೋ ತೊಂದರೆ ಆಗಿರ್ಬೋದು ಅಂತ ಕಾಂಗ್ ಇರೋ ಜಾಗಕ್ಕೆ ಬರ್ತಿರ್ತಾಳೆ. ಈ ಕಡೆ ಸಿಟಿಲಂತೂ ಕಾಂಗ್ ಯಾವುದೇ ಹುಡುಗಿ ಕಾಣಿಸಿದ್ರು ಅದು ಆನ್ ಇರ್ಬೋದು ಅಂತ ಚೆಕ್ ಮಾಡ್ತಿರುತ್ತೆ. ಯಾಕೆಂದ್ರೆ ಕಾಂಗ್ ಹಾಗೂ ಆನ್ ನ ನಡುವೆ ಒಂದು ಸ್ಟ್ರಾಂಗ್ ಆಗಿರುವಂತ ಬಾಂಡ್ ಕ್ರಿಯೇಟ್ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಾಕ್ ಬಂದು ಕಾಂಗ್ ನ ಸಿಟಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಕಾಂಗ್ ಕಾರನ್ನ ಚೇಸ್ ಮಾಡಿ ಅದನ್ನ ಆಕ್ಸಿಡೆಂಟ್ ಮಾಡ್ಬಿಡುತ್ತೆ. ಆಗ ಅಲ್ಲಿಗೆ ಆನ್ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆನೆ ಕಾಂಗ್ ತುಂಬಾನೇ ಎಮೋಷನಲ್ ಆಗೋಗುತ್ತೆ. ಇಲ್ಲಿಂದ ದೂರ ಹೋಗ್ಬೇಕು ಅಂತ ಕಾಂಗ್ ಅವಳನ್ನ ಕರ್ಕೊಂಡು ಮಂಜಿನಿಂದ ಫ್ರೀಸ್ ಆಗಿರೋ ಒಂದು ಜಾಗಕ್ಕೆ ಬರುತ್ತೆ. ಅಲ್ಲಂತೂ ಕಾಂಗ್ ಚಿಕ್ಕ ಮಗು ತರ ಆನ್ ನ ಜೊತೆ ಆಟ ಆಡ್ತಿರುತ್ತೆ. ಆನ್ಗೂ ಅಷ್ಟೇನೆ ಯಾರು ಇಲ್ದಾರೋ ಅವಳಿಗೆ ತನ್ನವರು ಸಿಕ್ಕಿರೋ ಖುಷಿ ಅವಳಿಗೆ ಆಗ್ತಿರುತ್ತೆ. ಹೀಗೆ ಅವರು ಸಂತೋಷವಾಗಿ ಖುಷಿಯಿಂದ ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಿಲಿಟರಿ ಅವರು ಬಂದು ಕಾಂಗ್ ನ ಮೇಲೆ ಶೂಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕಾಂಗ್ ಅವರಿಂದ
ತಪ್ಪಿಸ್ಕೋಬೇಕು ಅಂತ ಆನ್ ನ ಕರ್ಕೊಂಡು ನ್ಯೂಯಾರ್ಕ್ ನ ಅತ್ಯಂತ ದೊಡ್ಡ ಬಿಲ್ಡಿಂಗ್ ನ ಮೇಲೆ ಹತ್ಬಿಡುತ್ತೆ. ಆದ್ರೆ ಮಿಲಿಟರಿ ಅವರು ಏರ್ ಕ್ರಾಫ್ಟ್ ನಲ್ಲಿ ಬಂದು ಕಂಟಿನ್ಯೂಸ್ ಆಗಿ ಕಾಂಗ್ ನ ಮೇಲೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಬುಲೆಟ್ ಕಾಂಗ್ ನ ಹಾರ್ಟ್ ಗೆ ಬಿದ್ಬಿಡುತ್ತೆ. ಕಾಂಗ್ ಕೂಡ ಒಂದಷ್ಟು ಪ್ಲೇನ್ ಗಳನ್ನ ಕ್ರಾಶ್ ಮಾಡುತ್ತೆ. ಆಗ ಆನ್ ಕೂಡ ಅಡ್ಡ ಬಂದು ಶೂಟ್ ಮಾಡಬೇಡಿ ಅಂತ ಬೇಡ್ಕೊತಾಳೆ. ಆದ್ರೆ ಅವಳ ಮಾತನ್ನ ಯಾರು ಕೂಡ ಕೇಳೋದಿಲ್ಲ. ಇಷ್ಟೊತ್ತಿಗಾಗ್ಲೇ ಸಾವಿರಾರು ಬುಲೆಟ್ ಗಳು ಕಾಂಗ್ ನ ಬಾಡಿ ಒಳಗಡೆ ಸೇರ್ಬಿಟ್ಟಿರುತ್ತೆ. ಆದ್ರಿಂದ ಕಾಂಗ್ ಗೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಅಂದ್ರೆ ಕಾಂಗ್ ಈಗ ಅದ್ರ ಕೊನೆಯ ಕ್ಷಣಗಳನ್ನ ಎಣಿಸ್ತಿರುತ್ತೆ. ಅದನ್ನ ನೋಡಿ ಆನ್ ಅಳ್ತಿರ್ಬೇಕಾದ್ರೆ ಮತ್ತೆ ಕಾಂಗ್ ಗೆ ಶೂಟ್ ಮಾಡ್ತಾರೆ. ಇದರಿಂದ ಆ ದೊಡ್ಡ ಬಿಲ್ಡಿಂಗ್ ನಿಂದ ಕೆಳಗಡೆ ಬಿದ್ದು ಕಾಂಗ್ ಸತ್ತೋಗುತ್ತೆ. ಮನುಷ್ಯರ ದುರಾಸೆಯಿಂದ ಏನು ತಿಳಿಯದ ಒಂದು ಮುಗ್ಧ ಪ್ರಾಣಿಯ ಬಲಿಯಾಯಿತು. ಈ ಕಡೆ ಆನ್ ಇದ್ದ ಜಾಕೆ ಜಾಕ್ ಬರ್ತಾನೆ. ಕೊನೆಗೂ ಇವರಿಬ್ರು ಒಂದಾಗ್ತಾರೆ. ಕೆಳಗಡೆ ಕಾರ್ ಕಾಂಗ್ ನ ಬಾಡಿನ ನೋಡಿ ಅವನಿಗೂ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ. ಒಂದು ಪ್ರಾಣಿಯ ಜೀವನ ತೆಗೆದುಬಿಟ್ಟೆ ಅಂತ. ಇಲ್ಲಿಗೆ ಈ ಅದ್ಭುತವಾಗಿರುವಂತ ಮೂವಿ ಎಂಡ್ ಆಗುತ್ತೆ. ನಿಮ್ಗೆಲ್ಲ ಡೌಟ್ ಇರ್ಬೋದು, ಸ್ಕಲ್ ಐಲ್ಯಾಂಡ್ ನಲ್ಲಿ ಡೈನೋಸಾರ್ಸ್ ಗಳೆಲ್ಲ ಹೇಗಿದ್ವು ಅಂತ. ಇದ್ರ ಬಗ್ಗೆ ಒಂದಷ್ಟು ಥಿಯರೀಸ್ ಗಳಿವೆ. ಅದ್ರಲ್ಲಿ ಒಂದು ಥಿಯರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ ಭೂಮಿಯ ಮೇಲೆ ಆಸ್ಟ್ರಾಯ್ಡ್ ಗಳು ಬಿದ್ದಿದ್ರಿಂದ ಡೈನೋಸಾರ್ ಗಳು ನಾಶ ಆಗಿದ್ದು ಅಂತ. ಹಾಗೆ ಉಲ್ಕಾಪಿಂಡಗಳು ಬೆಳ್ತಿರ್ಬೇಕಾದ್ರೆ ಭೂಮಿಯಿಂದ ಈ ಸ್ಕಲ್ ಐಲ್ಯಾಂಡ್ ತುಂಬಾನೇ ದೂರ ಇತ್ತು. ಆದ್ರಿಂದ ಈ ಸ್ಕಲ್ ಐಲ್ಯಾಂಡ್ ನಲ್ಲಿರುವಂತ ಡೈನೋಸಾರ್ಸ್ ಗಳು ನಾಶ ಆಗದೆ ಹಾಕಿ ಉಳ್ಕೊಬಿಟ್ಟಿದ್ದಾವೆ ಅಂತ ಹೇಳಲಾಗುತ್ತೆ. ಈ ಥಿಯರಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಯಾರಿಗಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ನೋಡುವಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನನ್ನ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ.